ನಮಸ್ತೆ ಎಲ್ಲರಿಗೂ. ಇದು ತುಳಸಿ ಪೂಜೆ ವ್ಲಾಗ್. ಇದು ಅಮ್ಮನ ಮನೆಯಲ್ಲಿ ನಡೆದಿರೋ ತುಳಸಿ ಪೂಜೆ. ನಮ್ಮ ಆಯಿ ಮನೆಯಲ್ಲಿ ದ್ವಾದಶಿ ಟೈಮಲ್ಲಿ ಪೂಜೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಹುಣ್ಣಿಮೆಗೆ ಆಗುತ್ತೆ. ಎರಡು ಕಡೆನೂ ಒಂದೇ ದಿನ ಆದರೆ ನಮಗೆ ಅಮ್ಮನ ಮನೆಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ಟೈಮಲ್ಲಿ ಆಗಿರೋದ್ರಿಂದ ಹೋಗೋಕ್ಕೆ ಒಳ್ಳೆಯ ಅವಕಾಶ ಸಿಗತ್ತೆ ನಮಗೆ. ಇಲ್ಲಿ ಎಲ್ಲ ಮನೆಯವರು ಒಂದೇ ಕಡೆ ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಎಲ್ಲರೂ ಸೇರಿ ಮಸ್ತ್ ಎಂಜಾಯ್ ಮಾಡ್ತೀವಿ ನಾವು. ಪೂಜೆಗೆಲ್ಲ ತಯಾರಿ ನಡೀತಾನೆ ಇದೆ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಚೀಲ ಹಿಡ್ಕೊಂಡು ನಿಂತಿದ್ದಾರೆ ಒಂದೊಂದು. ಅದರಲ್ಲೆಲ್ಲ ಪಟಾಕಿ ಮತ್ತು ಬೇರೆ ಬೇರೆ ಥರದ ಸಿಡಿಮದ್ದುಗಳೇ ಜಾಸ್ತಿ. ಈಗೆಲ್ಲ ಈ ಥರ ಸಿಡಿಮದ್ದುಗಳು ಬೇರೆ ಬೇರೆ ಹೊಸ ಹೊಸ ಥರದ್ದು ಬಂದಿವೆ. ಮೊದಲೆಲ್ಲ ನಮಗೆಲ್ಲ ಹೆಣ್ಮಕ್ಳಿಗೆ ಮಡ್ಲು ಪಟಾಕಿ ಅಂತ ಬರ್ತಾ ಇತ್ತು, ಅದು ಈಗ ಇಲ್ಲವೇ ಇಲ್ಲ. ಈ ಥರ ಸಿಡಿಮದ್ದುಗಳನ್ನು ಮಾರಾಟ ಮಾಡಬಾರ್ದು ಅಂತ ಎಲ್ಲ ಅಂಗಡಿಗಳಲ್ಲೂ ಬ್ಯಾನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಮಾತ್ರ ಲೈಸೆನ್ಸ್ ತಗೊಂಡು ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಿಗೆಲ್ಲ ಅವ್ರ ಚೀಲದಲ್ಲಿರೋ ಮದ್ದು ಪಟಾಕಿಗಳನ್ನು ಖಾಲಿ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ ನೋಡಿ. ಪ್ರತಿಯೊಂದು ಹಬ್ಬನೂ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ, ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರಲ್ವ, ಹಾಗಾಗಿ. ಅದರಲ್ಲೂ ದೀಪಾವಳಿ ಮತ್ತು ತುಳಸಿ ಪೂಜೆ ಬಂತು ಅಂದರೆ ಸಾಕು, ಇನ್ನೂ ಜಾಸ್ತಿ ಖುಷಿಯಾಗತ್ತೆ. ಮೊದಲೆಲ್ಲ ಮದ್ದು ಪಟಾಕಿಗಳನ್ನು ಅಂಗಳದಲ್ಲೇ ಹೊಡಿಸ್ತಾ ಇದ್ರು. ಎಷ್ಟೋ ಸಲ ಮನೆ ಒಳಗೆ ಹೋದದ್ದು ಇದೆ. ಆವಾಗೆಲ್ಲ ತುಂಬ ಹೆದರಿಕೆ ಆಗ್ತಾಯಿತ್ತು, ನಾವೆಲ್ಲ ಮನೆ ಒಳಗೇ ಇರ್ತಾಯಿದ್ರು. ಈಗ ಇಷ್ಟು ಸಣ್ಣ ಮಕ್ಕಳು ಕೂಡ ಹೊಡೆಯುವಂಥ ಒಂದು ಬೆಳ್ಳುಳ್ಳಿ ಪಟಾಕಿ ಬಂದಿದೆ. ಇದಂತೂ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಇಂಜುರಿ ಕೂಡ ಆಗಲ್ಲ. ತೆಗೆದು ಬಿಸಾಕಿದರೆ ಆಯಿತು, ಒಂದು ಸಲ ಪಟ್ಟನತ್ತೆ ಅಷ್ಟೇ. ಆದರೆ ಒಂದೇನು ಅಂತಂದರೆ ಇದರೊಳಗೆ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿರ್ತಾರಲ್ವ, ಅದೊಂದು ತಾಗದೇ ಇದ್ದಾಗೆ ನೋಡ್ಕೋಬೇಕು ಅಷ್ಟೇ. ನಮ್ಮ ರಿಷಿಕಾ ಅಂತೂ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಅದರಲ್ಲಿ 4 ಪ್ಯಾಕೆಟ್ ಖಾಲಿ ಮಾಡಿದ್ದಾಳೆ ಈಗ. ಪೂಜೆ ಮುಗಿದ್ರೂ ನಮ್ಮ ಗಂಡ್ಮಕ್ಳದ್ದು ಮದ್ದು ಪಟಾಕಿ ಹೊಡೆದಂತೂ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಚೀಲ ತುಂಬಿಕೊಂಡಿದ್ದಾರೆ. ಈ ಚೀಲ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ಕೊನೆಯಲ್ಲಿ ನಾವು ಮದ್ದು ಪಟಾಕಿ ಹೊಡೆಯೋಕ್ಕೆ ಹೋಗದೇ ಇರುವಂಥವರು ಒಂದೊಂದು ನಕ್ಷತ್ರ ಕಡ್ಡಿ ಹಿಡ್ಕೊಂಡು ಖುಷಿಪಟ್ವಿ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಹಂಚಿದ್ರು. ಇಲ್ಲಿ ಪ್ರಸಾದಕ್ಕೆ ಎಲ್ಲರ ಮನೆಯಿಂದನೂ ಬಂದಿರುತ್ತೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ತೆಗೆದು ಮಿಕ್ಸ್ ಮಾಡಿ ಎಲ್ರಿಗೂ ಹಂಚ್ತಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಮತ್ತು ರಿಷಿಕಾ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದ್ವಿ. ಅವರು ನಮಗೆ ಬರೋಕ್ಕೆ ಹೇಳಿದರು ಪೂಜೆಗೆ. ಇಲ್ಲೂ ಕೂಡ ಪೂಜೆ ತುಂಬ ಚೆನ್ನಾಗಾಯಿತು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ವಾಪಸ್ ನಮ್ಮ ಆಯಿ ಮನೆಗೆ ಹೋದ್ವಿ. ಇದಿಷ್ಟು ಅಮ್ಮನ ಮನೆಯಲ್ಲಿ ನಡೆದಿರೋ ತುಳಸಿ ಪೂಜೆ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.